ನಾಡಿದ್ದು ಮಂಗಳವಾರ ಸಾರಿಗೆ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿದೆ. ಬಸ್ ಬಂದ್ ಆಗಲಿದೆ. ಮಂಗಳವಾರದಿಂದ ಆಗಸ್ಟ್ 5ರಿಂದ ಸಾರಿಗೆ ಸಂಚಾರ ಬಂದ್ ಆಗಲಿದೆ. ಮುಷ್ಕರ ಇರಲಿದೆ. ಬಸ್ ಬಂದ್ ಆಗತ್ತಾ? ಹಾಗಾದ್ರೆ ಮಂಗಳವಾರದಿಂದ ಫ್ರೀ ಬಸ್ ಇರುವಂತದ್ದು ಅನುಮಾನ. ಕಾಸು ಕೊಟ್ಟು ಹೋಗಬೇಕು. ನಾಳೆ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ. ಮಹತ್ವದ ಸಭೆ ಇದು. ಈ ಒಂದು ಸಭೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸೋದಕ್ಕಾಗದಿದ್ರೆ ಬಸ್ಗಳು ಬಂದ್ ಆಗುವಂಥದ್ದು ಪಕ್ಕ. ಮಂಗಳವಾರದಿಂದ ಫ್ರೀ ಬಸ್ ಇರತ್ತಾ ಇರಲ್ವಾ? ಬಂದಾಗಲಿದೆ ಎಲ್ಲ ಸಾರಿಗೆ ಬಸ್. ಎಚ್ಚರ. ಆಗಸ್ಟ್ 5 ಅಂದರೆ ಮಂಗಳವಾರದಿಂದ ಸಾರಿಗೆ ಬಸ್ಗಳು ಬಂದಾಗಲಿವೆ. ಸರ್ಕಾರದ ವಿರುದ್ಧ ಪಟ್ಟು ಹಿಡಿದು ಕೂತಿರೋ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧರಿಸಿವೆ. ಸರ್ಕಾರದ ಎಸ್ಮಾ ಅಸ್ತ್ರವನ್ನು ಲೆಕ್ಕಿಸದೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಕರ್ನಾಟಕ ಸಾರಿಗೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳು ಬಂದಾಗಲಿವೆ. ಸಾರಿಗೆ ನೌಕರರ ಬೇಡಿಕೆಗಳು ಹೀಗಿವೆ. ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡಬೇಕು. 38 ತಿಂಗಳ ಹಿಂಬಾಕಿ ವೇತನ ನೀಡಬೇಕು. ಅಧಿಕಾರಿಗಳಿಂದ ಕಾರ್ಮಿಕರ ಮೇಲಾಗುತ್ತಿರುವ ಕಿರುಕುಳ ನಿಲ್ಲಬೇಕು. ನಗದು ರಹಿತ ವೈದ್ಯಕೀಯ ಸೌಲಭ್ಯ ನೀಡಬೇಕು. ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಮಾಡಬೇಕು. ಇವಿ ಬಸ್ಗಳಲ್ಲೂ ಸಾರಿಗೆ ಸಂಸ್ಥೆಯ ಚಾಲಕರನ್ನೇ ನೇಮಕ ಮಾಡಬೇಕೆಂಬ ಬೇಡಿಕೆಗಿದೆ. ನಾಳೆ ಸಿಎಂ ಸಭೆ. ಜಾರಿಯಾಗತ್ತಾ ಎಸ್ಮಾ? ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಾರಿಗೆ ಮುಖಂಡರ ಸಭೆ ಕರೆದಿದ್ದಾರೆ. ಸಿಎಂ ಸಂಧಾನ ವಿಫಲವಾದ್ರೆ ಬಸ್ ಬಂದಾಗೋದಂತೂ ನಿಜ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂತ ಅಂದುಕೊಂಡಿರೋರ ಜೇಬಿಗೆ ಕತ್ತರಿ ಬೀಳೋದಂತೂ ನಿಜ. ನಮಗೆ ಯಾವ ಆತಂಕನೂ ಇಲ್ಲ. ಯಾಕೆಂದ್ರೆ ನಾವು ನ್ಯಾಯಕ್ಕೆ ಫೈಟ್ ಮಾಡ್ತಿದ್ದೀವಿ. ಸಿ, ಹಿಂದೆ ಸರ್ಕಾರ ಕೊಟ್ಟಿದ್ದನ್ನೇ ಇವ್ರು ಇಲ್ಲ ಅಂದ್ಬಿಟ್ರೆ ಅದು ಯಾವ ಸಂದರ್ಭದಲ್ಲಿ ನೋಟಿಫಿಕೇಶನ್ ಬಂತು ಅನ್ನೋದು ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ. ಆದ್ದರಿಂದ ಇವತ್ತು ಹಿಂದಿನ ಸರ್ಕಾರ ಹಂಗೆ ಮಾಡಿಬಿಡ್ತು, BJP ಸರ್ಕಾರ ಹಂಗೆ ಮಾಡ್ತು, ಈ ಕಥೆಗಳು ಎಷ್ಟು ದಿವಸ ಹೇಳ್ತೀರಾ? 2 ವರ್ಷ ಆಗಲೇ ಕಳೆದು ಬಿಟ್ಟಿದ್ದಾರೆ. ನೀವು 4 ನಿಗಮ ನೌಕರರು ರಾಜ್ಯಾದ್ಯಂತ ಮುಷ್ಕರಕ್ಕೆ ತಯಾರಾಗಿದ್ದಾರೆ. ಅದನ್ನು ನಿಲ್ಲಬೇಕಾದ್ರೆ ನಾಳೆ ನಮ್ಮ ಡಿಮಾಂಡು ಸಂಪೂರ್ಣವಾಗಿ ಬಗೆಹರಿಸಬೇಕು ಸಿದ್ದರಾಮಯ್ಯ. ಒಂದು ವೇಳೆ ಸಾರಿಗೆ ಮುಷ್ಕರ ಫಿಕ್ಸ್ ಆದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಸರ್ಕಾರ. ಸಾರಿಗೆ ಬಸ್ಗಳ ಬದಲು ಖಾಸಗಿ ಬಸ್, ಮಿನಿ ಬಸ್, ಕ್ಯಾಬ್, ಆಟೋ ಬಳಸಿಕೊಳ್ಳಲು ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಈಗಾಗಲೇ ಸಭೆ ಮಾಡಿದ್ದು ಎಲ್ಲವನ್ನೂ ಸಜ್ಜುಗೊಳಿಸಿದ್ದಾರೆ. ಮ್ಯಾಕ್ಸಿ ಕ್ಯಾಬ್ಗಳು 219. ಹಾಗಾಗಿ ಸಫಿಷಿಯಂಟ್ ನಂಬರ್ಸ್ ಬಸ್ಸಸ್ಗಳು ನಮಗೆ ಅವೈಲಬಲ್ ಇದೆ. ಆ ಅವಧಿಯಲ್ಲಿ ಆ ಶಾಲಾ ಕಾಲೇಜುಗಳ ಬಸ್ಗಳನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಈ ಮುಷ್ಕರವನ್ನ ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಮಂಗಳವಾರ ಬೆಂಗಳೂರಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ. ಮಂಗಳವಾರವೇ ಬಿಜೆಪಿಯಿಂದಲೂ ಪ್ರೊಟೆಸ್ಟ್. ಲೋಕಸಭೆ ಚುನಾವಣೆ ವೇಳೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ರಾಜರಾಜೇಶ್ವರಿ ನಗರ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲೇ ನಾಡಿದ್ದು ಮಂಗಳವಾರ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆ ಮಾಡಿ ಚುನಾವಣಾ ಕಚೇರಿಗೆ ಹೋಗಿ ದೂರು ನೀಡಲು ಕಾಂಗ್ರೆಸ್ ಮುಂದಾಗಿದೆ. ಅದೇ ದಿನ ಬೆಂಗಳೂರಿನ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಲು ಬಿಜೆಪಿ ಸಜ್ಜಾಗಿದೆ. ಮತ ಎಣಿಕೆ ಆರೋಪದ ವಿಚಾರ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ರಾಜಕೀಯ ರಂಪಾಟವನ್ನೇ ಶುರು ಮಾಡಿದೆ. ನಾವು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ, ಪ್ರೂಫ್ ಕೊಡ್ತೀವಿ ಅಂತೆಲ್ಲ ನಾವು ಹೇಳಿದ್ದೇವೆ. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ಅದನ್ನ ಅವರು ಪ್ರೂಫ್ನ ಇಲ್ಲ ಅಂತ ಅಲ್ಗಳಿಲಿ, ಆಮೇಲೆ ನೋಡೋಣ. ಇಲೆಕ್ಷನ್ ವ್ಯವಸ್ಥೆ ಸತ್ತೋಗ್ಯದ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ಮಹಾನ್ ನಾಯಕ ರಾಹುಲ್ ಬಾಬಾ. ಇಲೆಕ್ಷನ್ ಕಮಿಷನ್ ನೀವು ಹೆಂಗೆ ನಡೆಸ್ಕೊಂಡಿದ್ರಿ? ನಾನ್ಸೆನ್ಸಕ್ಕೂ ಒಂದು ಸ್ವಲ್ಪ ಮಿತಿ ಇರ್ತದೆ ರೀ. ಯಾವಾಗಲೂ ಮೂರ್ಖತನಕ್ಕೂ ಬುದ್ಧುತನಕ್ಕೂ ದ್ರೋಹಕ್ಕೂ ಒಂದು ಮಿತಿ ಇರ್ತದೆ. ಅಂದರೆ ಜಗತ್ತಿನಾಗ ಭಾರತ ಪ್ರಜಾಪ್ರಭುತ್ವ ಅಲ್ಲ ಅಂತ ಹೇಳಲಿಕ್ಕೂ ಹೊರಟಾರ. ಸೋತ ಮೇಲೆ EVM, ಸೋತ ಮೇಲೆ ಇಲೆಕ್ಷನ್ ಕಮಿಷನ್. ಆದರೆ ಇವ್ರು ಹೇಳಿದ್ರು ನಾವು ಮಾತಾಡಿದ್ರೆ ಭೂಕಂಪ ಆಗ್ತದೆ ಅಲ್ಲ. ಒಂದು ನಮನೆ ಏನೋ ಸ್ವಲ್ಪ ಬ್ಯಾಲೆನ್ಸ್ ತಪ್ಪೇದಂತ ಅನ್ನಿಸ್ತದೆ ರಾಹುಲ್ ಗಾಂಧಿ ಅವ್ರಿಗೆ.
ಹೀಗೆ ಒಂದು ಸಾರಿಗೆ ಮುಷ್ಕರ, ಇನ್ನೊಂದು ರಾಜಕೀಯ ಹೋರಾಟ. ಸೊ ನಾಡಿದ್ದು ಮಂಗಳವಾರ ಬೆಂಗಳೂರಿನ ಜನಕ್ಕೂ ಇಡೀ ರಾಜ್ಯದ ಜನಕ್ಕೂ ತೊಂದರೆ ಫಿಕ್ಸ್.